ನಾಟಕ ಮತ್ತೊಮ್ಮೆ ಜಗಜ್ಜಾಹೀರಾಗಿದೆ. ಕದನ ವಿರಾಮಕ್ಕೆ ಬೇಡ್ಕೊಂಡಿದ್ದು ಅವರೇ, ಡ್ರೋನ್ಗಳನ್ನು ನುಗ್ಗಿಸ್ತಾ ಇರೋದು ಕೂಡ ಅವರೇ. ಪಾಕಿಸ್ತಾನದ ಡಬಲ್ ಸ್ಟ್ಯಾಂಡ್, ಹಿಪೋಕ್ರೆಸಿ ಎಲ್ಲವೂ ಕೂಡ ಮತ್ತೊಮ್ಮೆ ಜಗಜ್ಜಾಹೀರಾಗಿದೆ. ಈ ಬೆನ್ನಲ್ಲೇ ಭಾರತ ಕೂಡ ದಿಟ್ಟ ತಿರುಗೇಟನ್ನು ಕೊಟ್ಟಿದೆ. ಅವರು ಕದನ ವಿರಾಮ ಅಂದ ತಕ್ಷಣ ನಮ್ಮವರು ಏನು ಕಿವಿಗೆ ಹೂವು ಇಟ್ಕೊಂಡು ಸರಿ ಆಯ್ತು ಕದನ ವಿರಾಮ ಇನ್ನೆಲ್ಲಾನು ಕೂಡ ಡಿಆಕ್ಟಿವೇಟ್ ಮಾಡ್ಬಿಡೋಣ S-400 ಅಂತೆಲ್ಲ ಅಂದ್ಕೊಂಡಿರಲ್ಲ. ಅವರು ಕೂಡ ಎಚ್ಚರಿಕೆಯಿಂದಲೇ ಇದ್ರು. ಆದರೆ ಪಾಕಿಸ್ತಾನದ ಮೊಂಡಾಟ ಮತ್ತೊಮ್ಮೆ ಪ್ರದರ್ಶನ ಆಗಿದೆ. ಅಮೆರಿಕದ ಮಧ್ಯಸ್ಥಿಕೆಗೆ ಗೌರವವನ್ನ ಭಾರತ ಕೊಟ್ಟು ಯುದ್ಧ ವಿರಾಮಕ್ಕೆ ಪಾಕ್ ಪ್ರಧಾನಿನೇ ಮನವಿ ಮಾಡಿಕೊಂಡಿದ್ದು, ನಮ್ಮನ್ನ ದಯವಿಟ್ಟು ರಕ್ಷಿಸಿ ಅಂತ ಅಮೆರಿಕದ ಪಾದವನ್ನ ನೆಕ್ಕೋ ಕೆಲಸವನ್ನು ಮಾಡಿದ್ದೆ ಅವರು. ಪಾಕ್ ಸೇನೆಯಿಂದ ರಾತ್ರೋರಾತ್ರಿ ನೋಡಿದ್ರೆ ಮತ್ತೆ ದಾಳಿ. ಯುದ್ಧ ವಿರಾಮ ಉಲ್ಲಂಘಿಸಿ ಪಾಕ್ ಸೇನೆ ಜಸ್ಟ್ 3 ಗಂಟೆಗಳಲ್ಲಿ ಉದ್ದಟತನವನ್ನ ಪ್ರದರ್ಶನ ಮಾಡಿದೆ. ತಮ್ಮ ಪ್ರಧಾನಿ ಮಾತಿಗೂ ಕೂಡ ಪಾಕ್ ಸೇನೆ ಡೋಂಟ್ ಕೇರ್ ಪ್ರವೃತ್ತಿಯನ್ನ ಪ್ರದರ್ಶನ ಮಾಡಿರೋದು ಗೊತ್ತಾಗ್ತಾ ಇದೆ. ಭಾರತ ತಿರುಗೇಟು ಕೊಟ್ಟ ಬಳಿಕ ಪಾಕ್ ಸೇನೆ ಮತ್ತೊಮ್ಮೆ ಸೈಲೆಂಟ್ ಆಗಿದೆ. ಬರೋದು, ಹೊಡೆಯೋದಕ್ಕೆ ಪ್ರಯತ್ನ ಪಡೋದು, ವಾಪಸ್ ನಾವು ತಿರುಗಿಸಿ ಜಾಸ್ತಿ ಹೊಡಿತೀವಿ ಅಂದಾಗ ಸುಮ್ಮನಾಗೋದು, ಇದು ಪಾಕ್ ಸೇನೆಯ ಪ್ರವೃತ್ತಿ. ಡ್ರೋನ್ ಅಟ್ಯಾಕ್, ಶೆಲ್ಲಿಂಗ್, ಫೈರಿಂಗ್ ಎಲ್ಲವೂ ಕೂಡ ಬಂದ್ ಮಾಡಲಾಗಿದೆ ಅಂದ್ರೆ ಡೀಟೇಲ್ಸ್. ಭಾರತದ ಕೌಂಟರ್ ಅಟ್ಯಾಕ್ ಬಳಿಕ ಪಾಕ್ ಸೈನಿಕರು ಸದ್ಯಕ್ಕೆ ತೆಪ್ಪಗಾಗಿದ್ದಾರೆ. ಫುಲ್ ತೆಪ್ಪಗಾಗಿಲ್ಲ, ಅವ್ರು ತೆಪ್ಪಗಾಗೋದೂ ಇಲ್ಲ. ಸದ್ಯಕ್ಕೆ ಜಮ್ಮು ಕಾಶ್ಮೀರದ ಗಡಿಯಲ್ಲಿ ಶಾಂತ ರೀತಿಯಾದಂತಹ ಸ್ಥಿತಿ ಕಂಡು ಬರ್ತಾ ಇದೆ. ಆದರೂ ಅನಿಶ್ಚಿತತೆ ಅನ್ನೋದು, ಆತಂಕ ಅನ್ನೋದು ಕಾಶ್ಮೀರದ ಜನರ ಮನಸ್ಸಿನಿಂದ ದೂರ ಆಗಿಲ್ಲ. ಡ್ರೋನ್ ವಾರ್ ಯಾವ ರೀತಿ ಆಯ್ತು ಅನ್ನೋದನ್ನ ನಿನ್ನೆ ಕೂಡ ನೀವು ಗಮನಿಸ್ತಾ ಇದ್ರಿ. ಸೋಷಿಯಲ್ ಮೀಡಿಯಾದಾದ್ಯಂತ ಜನರ ಅಭಿಪ್ರಾಯ ಕೂಡ ಒಂದೊಳ್ಳೆ ಅವಕಾಶ ಇತ್ತು. ಭಾರತ ಯಾಕಿಂತ ನಿರ್ಧಾರಕ್ಕೆ ಬಂತು ಅನ್ನೋ ಒಂದು ಪ್ರಶ್ನೆ ಇತ್ತು ಎಲ್ರಿಗೂ ಕೂಡ. ರಾತ್ರಿ ಸ್ವಲ್ಪ ಹೊತ್ತಿನ ತನಕ ಕೂಡ ಅವ್ರ ಕಡೆಯಿಂದ ಅಟ್ಯಾಕ್ಗಳಾಗಿದೆ. ಅದನ್ನ ಸಮರ್ಥವಾಗಿ ತಡೆದು ನಿಲ್ಲಿಸೋ ಕೆಲಸವನ್ನ ಭಾರತ ಮಾಡಿದೆ. ಬಟ್ ನಾನು ಆಗ್ಲೇ ಹೇಳ್ದಾಗೆ, ಆರಂಭಿಕ ಹಂತದಲ್ಲಿ ಹೇಳ್ದಾಗೆ, ಇಲ್ಲಿ ಯಾರು ಏನನ್ನು ಕಳ್ಕೊಂಡ್ರು ಅಂತ ನೋಡಿದಾಗ ಪಾಕಿಸ್ತಾನ ಸೇನೆ ಇನ್ನಷ್ಟು ಸಮಯವನ್ನ ತೆಗೆದುಕೊಂಡಂಗೆ ಕಾಣಿಸ್ತಾ ಇದೆ. ಬಿಕಾಸ್ ನಾವು ಏನನ್ನ ಟಾರ್ಗೆಟ್ ಮಾಡಿದ್ದು, ಏರ್ ಬೇಸ್ ಅನ್ನು ಟಾರ್ಗೆಟ್ ಮಾಡಿದ್ದು, ಆ ಏರ್ ಸ್ಟ್ರಿಪ್ಗಳನ್ನೆಲ್ಲ ನಾಶ ಮಾಡಲಾಗಿದೆ ಅಂತೆಲ್ಲ ಹೇಳಲಾಗ್ತಾ ಇತ್ತಲ್ಲ. ಸೊ ರಿಕವರಿಗೆ ಒಂದಷ್ಟು ಟೈಮನ್ನು ತಗೊಂಡ್ರು ಅಂತ ಮಾಹಿತಿ ಇರೋದು, ರಿಕವರಿಗೆ. ಈಗ ಮತ್ತದೇ ಬಾಲ ಬಿಚ್ಚೋ ಕೆಲಸವನ್ನು ಮಾಡ್ತಿದ್ದಾರೆ ಅಂತ. ಪಾಕಿಸ್ತಾನದ ಬಗ್ಗೆ ನಾವು ಮಾತಾಡಬೇಕಾದ್ರೆಲ್ಲ ಹೇಳ್ತಾ ಇರ್ತೀವಿ, ದಟ್ ಇಸ್ ಅ ರೋಗ್ ಸ್ಟೇಟ್ ಅಂತ. ಅವರು ಯಾರಿಗೂ ಕೂಡ ನಿಯತ್ತಾಗಿಲ್ಲ. ಈಗ ಒಂದು ದೇಶ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಮ್ಮ ಜನರಿಗೆ ನಿಯತ್ತಾಗಿರ್ಬೇಕು, ಸರ್ಕಾರಕ್ಕೆ ನಿಯತ್ತಾಗಿರ್ಬೇಕು.